ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಗೇನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಬ್ಲಿಂಕಿಟ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬ್ಲಿಂಕಿಟ್ ಡೆಲಿವರಿ ಜಾಬ್ ಇದೆಯಲ್ಲ, ಅದನ್ನು ಮಾಡೋಣ ಅಂದ್ಬಿಟ್ಟು ಮೊಬೈಲ್ನಲ್ಲಿ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಂಡು ಡ್ಯೂಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಆ ಡ್ಯೂಟಿ ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ. ಅದು ನಮ್ಮ ತುಮಕೂರಲ್ಲೇ. ಹಾಗೆ ಯಾರಾನ ಇಂಟ್ರೆಸ್ಟ್ ಇದ್ದವ್ರು ಸೇರ್ಕೊಳ್ಳಿ. ಬನ್ನಿ, ಫಸ್ಟೇ ಡ್ಯೂಟಿ ಹೇಗಿರುತ್ತೆ ಅಂತ ಹೋಗಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ನಾವು ಸ್ಟೋರ್ನ ಹುಡಿಕೊಂಡು GPS ಅಲ್ಲಿ ಸರ್ಚ್ ಮಾಡಿದ್ವಿ. ಬ್ಲಿಂಕಿಟ್ ಸ್ಟೋರ್ ಅಂತ ಎಲ್ಲೂ ತೋರಿಸ್ಲಿಲ್ಲ. GPS ಅಲ್ಲಿ ತೋರಿಸಲ್ಲ, ಆದರೆ ನಮ್ಮದು ಅಪ್ಲಿಕೇಶನ್ ಇದೆಯಲ್ಲ ಅದರಲ್ಲೇ ಪ್ರೊಫೈಲಲ್ಲೇ ತೋರಿಸುತ್ತೆ ಎಲ್ಲಿ ಬರುತ್ತೆ ಅಂದ್ಬಿಟ್ಟು GPS. ಹಾಗಾಗಿ ಹುಡಿಕೊಂಬಂದಿದ್ದೀವಿ. ಬನ್ನಿ, ಈಗ ಒಳಗಡೆ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿಬಿಟ್ಟು ನಾವು ಕಾಯೋಣ. ತುಂಬ ಜನ ಕಾಯ್ತಾ ಇದ್ದಾರಲ್ಲಿ. ನೋಡೋಣ ಬನ್ನಿ. ನಾವು ಫಸ್ಟ್ ಟೈಮಲ್ಲಿ ಬಂದಿರೋದು ಬ್ಲಿಂಕಿಟ್ ಮಾಡೋಕ್ಕೆ ಅಂದ್ಬಿಟ್ಟು ಹೋಗ್ಬಿಟ್ಟು ಅದೇನಾದ್ರ ಬಗ್ಗೆ ತಿಳ್ಕೊಳ್ಳೋಣ ಬಾ. ಇದು ಆನ್ಲೈನ್ ಹೋದ್ರೆ ಸ್ಕ್ಯಾನ್ ಮಾಡಿ ತೋರಿಸಿ ಮಾಡೋದು. ಟಿವಿ ಇದೆ ನೋಡೋಣ, ಅಲ್ಲಿ ಟಿವಿಯಲ್ಲಿ ಇದೆ ಸ್ಕ್ಯಾನ್. ಆರ್ಡ್ರ್ ಯಾವ ಬಂದಿಲ್ವಾ? ಆರ್ಡ್ರ್ ಯಾವ ಬಂದಿಲ್ವಾ ಅಂದೆ. ಬೀಳುತ್ತೆ. ಗಾಡಿ ಎಲ್ಲ ಸರ್ ಟಿ ಶರ್ಟು ಬ್ಯಾಗ್ ಕೊಡಲ್ಲ. ಬ್ಯಾಗು ಹಾಕಿಲ್ಲ, ಟಿ ಶರ್ಟು ಎರಡು ಕಾಲಾಗಿತ್ತು. ಸುಮಾರು ಬ್ಯಾಗ್ ಚೆಕ್ ಮಾಡ್ತೀನಿ. ಆರ್ಡ್ರ್ ಪಡೆ ಛೋಟಾ ಪಡ್ತಾ ನೋಡಿ, ಆನ್ಲೈನ್ಗೆ ಹೋಗಿ ಸ್ಕ್ಯಾನ್ ಮಾಡ್ಕೊಂಬಂದಿದ್ದೀನಿ. ಹಾಂ, ಈಗ ಹೆಂಗೆ ಆರ್ಡ್ರ್ ಬರುತ್ತೆ ಇವಾಗ ಗೈಸ್? ನೋಡಿ, ಇವಾಗ ಸ್ಟೋರ್ ಹತ್ರ ಹೋಗ್ಬಿಟ್ಟು ನಮ್ಮ ಮನೋಜ್ ಅವ್ರು ಸ್ಕ್ಯಾನ್ ಮಾಡ್ಕೊಂಬಂದಿರೋ. ಬ್ರೋ, ಟಿ ಶರ್ಟ್ ಬ್ಯಾಗ್ ಕೇಳ್ದ? ಟಿ ಶರ್ಟು ಬ್ಯಾಗ್ ಕೇಳಿದ್ದಕ್ಕೆ ಅವರು ಸ್ಟಾಕ್ ಇಲ್ಲ ಅಂತ ಅಂದ್ರೆ ಫ್ರೀ ಬ್ರೋ. ಅದೇ ಸ್ಟಾಕ್ ಇಲ್ಲ ಅಂದರು. ನೋಡಿ, ನಾವು ಏನಾದ್ರು ಸ್ಟಾರ್ಟಿಂಗ್ ಏನಾದ್ರು ಬ್ಲಿಂಕಿಟಿಗೆ ಜಾಯ್ನ್ ಆಗ್ತೀವಿ ಅಂತಂದರೆ ಒಂದು ಟಿ ಶರ್ಟು ಮತ್ತು ಒಂದು ಬ್ಯಾಗ್ ಕೊಡ್ತಾರೆ. ಈಗ ಝೊಮ್ಯಾಟೊ ಥರ 2 ಟಿ ಶರ್ಟು 1 ಬ್ಯಾಗ್ ಕೊಡೋಲ್ಲ, 1 ಟಿ ಶರ್ಟು 1 ಬ್ಯಾಗ್ ಅಷ್ಟೇ ಕೊಡೋದು. ಅದರಿಂದಾಗಿ ಸ್ಟಾಕ್ ಬೇರೆ ಇಲ್ಲ ಅಂದ್ವಂತೆ. ಮನೋಜ್ ಅವ್ರು ಹೋಗಿ ಕೇಳೋರೆ, ಕೊಡ್ತಾರಂತ ಇಲ್ವ ಅಂತ. ಈಗ ಕೊಡ್ತೀನಿ, ಹುಡುಕ್ಬೇಕು. ಇಲ್ಲ ಅನ್ಸುತ್ತೆ, ಸ್ಟಾಕು ಖಾಲಿ ಆಗಿದೆ ಅಂದರು. ಯಾವತ್ತು ಕೊಡ್ತೀನಿ ಅಂತ ಹೆಂಗೆ ಕೇಳಿವ ನೀನು? ಇಲ್ಲ, ಏನು ಕೇಳಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಸ್ಕ್ಯಾನ್ ಮಾಡ್ಕೊಂಬಂದೆ. ಆರ್ಡ್ರ್ ಬರುತ್ತೇನೋ ಅಂತ. ಬಟ್ ಆರ್ಡ್ರ್ ಬರೋದಂತೂ ಸಿಕ್ಕಾಪಟ್ಟೆ ಡೌಟ್ ಇದೆ ಗೈಸ್. ಏನಕ್ಕಪ್ಪ ಅಂತಂದರೆ ಅಲ್ಲೇ ಏನಿಲ್ಲ ಅಂತಂದ್ರೆ ಒಂದು 25-30 ಜನ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದಾರೆ. ಅದರಿಂದಾಗಿ ಕಾಯಬೇಕು, 1 ಅವರ್ ಕಾಯಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ, ಏನಕ್ಕೆ ಅಂತಂದರೆ ಹೊಸ ಐ ಡಿ ಬೇರೆ ಅಲ್ವಾ. ಹೊಸ ಐ ಡಿ ಆಗಿರೋದ್ರಿಂದ ಆರ್ಡ್ರ್ ಕೊಡ್ಬೋದು. ನಿಮಗೆಲ್ಲ ಗೊತ್ತಿದೆ, ಝೊಮ್ಯಾಟೋದ ಏನಾದ್ರು ಹೊಸ ಐ ಡಿ ಏನಾದ್ರು ಮಾಡಿದ್ದೀವಿ ಅಂತಂದರೆ ಆನ್ಲೈನ್ಗೆ ಹೋಗ್ತಿದ್ದಂಗೆ ನಮಗೆ ಆರ್ಡರ್ ಬರುತ್ತೆ. ಬಟ್ ಬ್ಲಿಂಕಿಟಲ್ಲಿ ಬರ್ತಾಯಿಲ್ಲ. ಏನಕ್ಕೆ ಅಂದರೆ ಎಲ್ಲರೂ ಕೂಡ ಹೊಸಬ್ರು ಅಲ್ಲಿ ಇರೋರಲ್ಲ, ಅದಕ್ಕೋಸ್ಕರನೇ ಆರ್ಡರ್ ಬರ್ತಾಯಿಲ್ಲ. ವೆಯ್ಟ್ ಮಾಡಿ ನೋಡೋಣ ತಡೀರಿ. ನಾವೇನ ಬುಕ್ ಮಾಡ್ಕೊಳ್ಳೋಣ. ನಮಗೆ ಬರಲ್ಲ. ನಾವು ಬುಕ್ ಮಾಡೋದು ನಮಗೆ ಬರೋಲ್ಲ ಬ್ರೋ. ಇಲ್ಲ ಕೂತ್ಕೊಂಡು ಹೆಂಗೋ ಬುಕ್ ಮಾಡ್ತಾ ಇದ್ದೆ. ಅಲ್ಲಿ ಎಷ್ಟು ಜನ ಅವ್ರು ಗೊತ್ತಾ? ಏನಿಲ್ಲ ಅಂತಂದ್ರೆ ಒಂದು 25-30 ಜನ ಕೂತವ್ರೆ. ಅದು ಒಳಗಡೆ ಬೇರೆ ಕೂತವ್ರೆ, ಆಚೆ ಕಡೆ ಸ್ಟೋರ್ ಮುಂದೆಲ್ಲ ಕೂತವ್ರೆ. ಅದರಿಂದಾಗಿ ಕಷ್ಟ ಆಯ್ತದೆ. ಬರುತ್ತಾ ಆರ್ಡ್ರು ಅಂತ ಅನ್ಕೊಂಬೇಕು. 100% ಡೌಟ್. ನಾಯಿ ಕಾಯ್ದಂಗೆ ಕಾಯ್ಬೇಕಲ್ಲ ಬ್ರೋ ಬ್ಲಿಂಕಿಟಲ್ಲಿ. ನಮ್ಮ ತುಮಕೂರು ಇನ್ನೂ ಅಷ್ಟೊಂದು ಇದಾಗಿಲ್ಲ. ನೋಡಿ, ಇದೇ ಫಸ್ಟ್ ಟೈಮ್ ಆರ್ಡ್ರ್ ಬಂದಿದೆ. ಅಕ್ಸೆಪ್ಟ್ ಮಾಡಿಬಿಡೋಣ ಫಸ್ಟು. ಆರ್ಡ್ರ್ ಅಕ್ಸೆಪ್ಟ್ ಆಯಿತು. ಬನ್ನಿ, ಹೋಗಿ ಆರ್ಡ್ರ್ ಇಸ್ಕೊಂಬರೋಣ. ಹಾಂ, ಅದೇ ಟಿ ಶರ್ಟು ಬ್ಯಾಗ್ ಇದೆಯಾ? ಅಲ್ಲ, ಅವ್ರು ಚೆಕ್ ಮಾಡ್ತೀನಿ ಅಂದರು. ಅವರು ಚೆಕ್ ಮಾಡಿದ್ವಿ. ಟಿ ಶರ್ಟ್ ಇತ್ತು, ಇಬ್ಬರು ಕೊಟ್ವಿ. ಹಾಂ, ಬ್ಯಾಗ್ ಬಂದು ಅಲ್ಲ, ಟಿ ಶರ್ಟನ್ನು ಕೊಡಿ. ಟಿ ಶರ್ಟ್ ಖಾಲಿ ಎಕ್ಸೆಲ್ 2 ಇದ್ವು. ಅವರು ಬೇಕಿತ್ತು, ಎಕ್ಸೆಲ್ ಇಸ್ಕೊಂಡು ಅವ್ರಿಗೆ ಬೇಕಿತ್ತು ಎಕ್ಸೆಲ್.
ನೋಡಿ ಆರ್ಡ್ರು ಪಿಕಪ್ ಆರ್ಡರ್ ಹೊಡೆದ್ಬಿಟ್ಟು ಅದೆಲ್ಲಿ ತೋರಿಸುತ್ತೆ ಅಂತ ಗೊತ್ತಿಲ್ಲ. ಬನ್ನಿ ಹೋಗಿ ಕೊಟ್ಟು ಬರೋಣ. ಕೊಡು ಬ್ರೋ. ಗೈಸ್ ಬನ್ನಿ ನೋಡಿ, ಡ್ರಾಪ್ ಲೊಕೇಶನ್ ಹತ್ರ ರೀಚ್ ಆಗಿದ್ದೀನಿ. ಯಾವುದಪ್ಪ ಕೊಟ್ಟಿದ್ದಾರೆ ಅಡ್ರೆಸ್ ನೋಡೋಣ. ಲಕ್ಷ್ಮೀ ಫ್ಯಾಷನ್ಸ್ ಎಲ್ಲಿದೆ? ಹಲೋ ಸರ್, ಲೊಕೇಶನ್ ಹತ್ರ ಬಂದಿದ್ದೀನಿ ಬ್ಲಿಂಕಿಟಿಂದ. ಹಾಂ ಓಕೆ. ನೀವೇನಾ? ಕೊಟ್ಬಿಡು. ಈಗ ತಾನೇ ಫಸ್ಟ್ನೇ ಆರ್ಡರ್ನ ಡೆಲಿವರಿ ಮಾಡಿದೆ. ಆ ಡೆಲಿವರಿಗೆ ಎಷ್ಟು ಕೊಟ್ರಪ್ಪ ಅಂದರೆ 16 ರೂಪಾಯಿ ಕೊಟ್ಟರು ಅಷ್ಟೇ ಒಂದು ಆರ್ಡ್ರಿಗೆ. ಆದರೆ 1 ಅವರ್ ತನಕ ಕಾಯ್ದಿರೋದಕ್ಕೆ 16 ರೂಪಾಯಿನೂ ವರ್ತಲ್ಲ ಅಂತ. ಆದ್ರೂ ಬರೀ 1 ಕಿಲೋಮೀಟ್ರ್ ಇತ್ತಲ್ಲ, ಅದಕ್ಕೆ ಏನೋ ಜಾಸ್ತಿ ಕಿಲೋಮೀಟ್ರ್ ಹೋದರೆ ಜಾಸ್ತಿ ಕೊಡ್ತಾರ ಅಂತ ಡೌಟು. ಅಲ್ಲ, ಜಾಸ್ತಿ ಕಿಲೋಮೀಟ್ರ್ ಹೋದರೆ ಜಾಸ್ತಿ ದುಡ್ಡು ಕೊಡ್ಬೋದು ಅಂತ. ಏನಕ್ಕೆ ಅಂದರೆ ಅವರು ಒಂದು 2.5 ಕಿಲೋಮೀಟ್ರಿಗೆ 30 ರೂಪಾಯಿ ಅಂತ ಮೊದಲು ಅಪ್ಲಿಕೇಶನ್ ಓಪನ್ ಮಾಡ್ಬೇಕಾದ್ರೆ ತೋರಿಸಿದ್ರು, ID ಕ್ರಿಯೇಟ್ ಮಾಡ್ಬೇಕಾದ್ರೆ. ಈಗ ನೋಡಿದ್ರೆ 16 ರೂಪಾಯಿ ಕೊಟ್ಟಿದೆ, ಅದು 1 ಕಿಲೋಮೀಟ್ರಿಗೆ. ಏನು ಕಿಲೋಮೀಟ್ರು ರೇಂಜಲ್ಲಿ ನೋಡ್ಕೊಂಡು ಕೊಡ್ತಾರೋ ಏನೋ ಗೊತ್ತಿಲ್ಲ. ಬನ್ನಿ ನೆಕ್ಸ್ಟ್ ಒಂದು ಆರ್ಡ್ರ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಆದರೂ 1 ಅವರ್ ಒಂದು ಆರ್ಡ್ರ್ ಕೊಡ್ತಿದ್ದಾರೆ. ಸ್ವಲ್ಪ ಬೇಗ ಕೊಟ್ಟರೆ ಯಾವ ರೀತಿ ಅಂತ ಮುಗಿಸ್ಕೊಂಡು ಮನೆಗೆ ಹೋಗೋಣ ಬನ್ನಿ. ನೋಡಿ, ಬ್ಲಿಂಕಿಟಲ್ಲಿ ಮತ್ತೆ ನಮಗೆ 2ನೇ ಆರ್ಡ್ರ್ ಬಂದಿದೆ. ಅದು ಎಲ್ಲಿಗಪ್ಪ ಅಂದರೆ ಇಲ್ಲಿಂದ 2.5 ಕಿಲೋಮೀಟ್ರ್ ಬಂದಿದೆ. ಎಷ್ಟು ಕೊಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ, ಐಟಮ್ ತಗೊಂಡು ಪಿಕಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವು 2 ಆರ್ಡ್ರಿಂದ ಎಷ್ಟು ಬಂತು ಅಂತ ನಿಮಗೆ ಬನ್ನಿ ತಿಳಿಸ್ಕೊಡ್ತೀನಿ. ಈಗ ಹೋಗಿ ಬನ್ನಿ ಆರ್ಡ್ರ್ ಡ್ರಾಪ್ ಮಾಡಿಬರೋಣ. ಹಾಂ ರೆಡಿ. ನಡೀರಿ. ನೋಡಿ, ಈಗ ತಾನೇ ಇನ್ನೊಂದು 2ನೇ ಆರ್ಡ್ರ್ ಕೊಟ್ಟು ಬಂದಿದ್ದೀವಿ. ಅದಕ್ಕೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 29 ರೂಪಾಯಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಓಪನ್ ಮಾಡ್ಬೇಕಾದ್ರೆ ಹೇಳಿದರು 2.5 ಕಿಲೋಮೀಟ್ರಿಗೆ 30 ರೂಪಾಯಿ ಕೊಡ್ತೀವಿ ಅಂತ. ನೋಡಿ, ಈಗ ಇದರಲ್ಲಿ ಕೊಟ್ಟಿದ್ದಾರೆ 30 ರೂಪಾಯಿ. ನೋಡಿ, 2 ಅವರಿಂದ ಡ್ಯೂಟಿ ಮಾಡಿರೋದಕ್ಕೆ ಎಷ್ಟಾಗಿದೆ ಅಂದರೆ 45 ರೂಪಾಯಿ ಆಗಿದೆ. ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಬ್ಲಿಂಕಿಟಲ್ಲಿ ಈಗ 2ನೇ ಆರ್ಡ್ರ್ ಕೊಟ್ಬಿಟ್ಟು ನೋಡಿ ಸೀದಾ ಬಂದ್ವಿ. 2 ಅವರಿಗೆ 2 ಆರ್ಡ್ರ್ ಕೊಟ್ಟಿದ್ದಾರೆ. ಈ ರೀತಿ ಮಾಡಿದ್ರೆ ಗ್ಯಾರಂಟಿಯಲ್ಲಿ ಆರ್ಡ್ರ್ಗಳು ಜಾಸ್ತಿ ಮಾಡೋಕ್ಕಾಗಲ್ಲ, ಆಮೇಲೆ ಅರ್ನಿಂಗ್ಸು ಜಾಸ್ತಿ ಮಾಡೋಕ್ಕಾಗಲ್ಲ. ಅದು ಎಷ್ಟು ಕೊಟ್ಟಿದ್ದಾರೆ ಅಂದರೆ 1 ಕಿಲೋಮೀಟ್ರಿಗೆ 17 ರೂಪಾಯಿ ಕೊಟ್ಟಿದ್ದಾರೆ. ಇನ್ನೊಂದಕ್ಕೆ 2.5 ಕಿಲೋಮೀಟ್ರಿಗೆ 28 ರೂಪಾಯಿ 29 ರೂಪಾಯಿ ಕೊಟ್ಟಿದ್ದಾರೆ. ಅಷ್ಟು ಕೊಟ್ಟರೆ 1 ಅವರ್ ಒಂದೊಂದು ಆರ್ಡ್ರು ಅಂದರೆ ಎಷ್ಟು, ನೀವೇ ಒಂದು 100 ರೂಪಾಯಿಂದ ಒಂದು 200 ರೂಪಾಯಿ ದುಡಿಬೋದು ಅಷ್ಟೇ. ಇನ್ಸೆಂಟಿವ್ ಏನೋ ಕೊಡ್ತೀವಿ ಅಂತ ಹೇಳಿದಾರಂತೆ. ಅದೇನೋ ಕೊಟ್ಟರೆ ಮೋಸ್ಟ್ಲಿ ಇಲ್ಲಿ ಡ್ಯೂಟಿ ಮಾಡ್ಬೋದು. ಈ ವಿಡಿಯೋ ನಿಮ್ಗೇನೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಬಾಯ್. ಓಟ್ ಬತ್ತೀಯಾ? ಟಾಟಾ. ಇನ್ನೂ ನೋಡ್ದಂಗಿಲ್ಲ. ಓಟ್ ಬಾ. ನನಗಿದ್ರು ಒಂಥರ ಸಂತೋಷ.